ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಕಥೆ ಕೇಳ್ತಿದೀವಿ. ಆದ್ರೆ ಇದು ಬರೀ ಒಂದು ಕಥೆಯಲ್ಲ. ಇದು ದಯೆ ಮತ್ತು ಸಂಪತ್ತಿನ ನಿಜವಾದ ಅರ್ಥವನ್ನ ಹುಡುಕುವ ಒಂದು ಪ್ರಯಾಣ. ಈ ದೀಪಾವಳಿಯ ಕತೆ ನಮ್ಮ ಜೀವನದ ಮೌಲ್ಯಗಳ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡುವ ಹಾಗೆ ಮಾಡುತ್ತೆ. ಈ ಇಡೀ ಕಥೆಯ ತಿರುಳೇ ಈ ಒಂದು ಪ್ರಶ್ನೆ. ದಯೆಗೆ ನಿಜವಾದ ಬೆಲೆ ಏನು? ನಾವು ದಯೆಗೆ ಒಂದು ಬೆಲೆ ಕಟ್ಟೋಕ್ಕಾಗುತ್ತಾ? ಬನ್ನಿ, ಈ ಕಥೆಯ ಜೊತೆ ಸಾಗುತ್ತಾ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಬಹುಶಃ ನಮಗೆ ಸಿಗೋ ಉತ್ತರ ನಾವು ಊಹಿಸಿದ್ದಕ್ಕಿಂತ ತುಂಬಾನೇ ಬೇರೆ ಇರಬಹುದು. ಸರಿ, ಈ ಕಥೆ ನಮ್ಮನ್ನ ಬಿಲಾಪುರ್ ಅನ್ನೋ ಒಂದು ಹಳ್ಳಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ದೀಪಾವಳಿ ಹಬ್ಬ ಎರಡು ಕುಟುಂಬಗಳಿಗೆ ಎರಡು ತರಹದ ಅನುಭವ ತಂದುಕೊಡುತ್ತೆ. ಒಂದೇ ಹಬ್ಬ, ಆದರೆ ಅವರ ಆಚರಿಸುವ ರೀತಿ ಇದೆಯಲ್ಲ, ಅಬ್ಬಾ, ಅದರಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸ. ಏನದು ವ್ಯತ್ಯಾಸ ಅಂತ ನೋಡೋಣ ಬನ್ನಿ. ಈ ಕಥೆಯ ಮುಖ್ಯ ಪಾತ್ರ ಮಾಯಾ. ಅವಳ ಈ ಮುಗ್ಧ ಪ್ರಶ್ನೆಯಲ್ಲೇ ಹಬ್ಬದ ಮೇಲಿನ ಆಶೆ ಕಾಣಿಸುತ್ತೆ ಅಲ್ವಾ? ಅವಳ ಸ್ನೇಹಿತರೆಲ್ಲ ಹೊಸ ಬಟ್ಟೆ, ಪಟಾಕಿ ಅಂತ ಸಂಭ್ರಮ ಪಡ್ತಿದ್ರೆ, ಮಾಯಾ ಕುಟುಂಬಕ್ಕೆ ಹಬ್ಬ ಮಾಡೋದೇ ಒಂದು ದೊಡ್ಡ ಸವಾಲಾಗಿತ್ತು. ನೋಡಿ, ಈ ಎರಡು ಕುಟುಂಬಗಳ ನಡುವಿನ ಆರ್ಥಿಕ ಅಂತರ ಎಷ್ಟಿದೆ ಅಂತ. ಒಂದ್ಕಡೆ ಮಾಯಾ ಕುಟುಂಬ ದಿನಗೂಲಿ ಮಾಡದೆ ಮಾತ್ರ ಹೊಟ್ಟೆ ತುಂಬೋ ಪರಿಸ್ಥಿತಿ. ಅದರಲ್ಲೂ ಹಬ್ಬದ ದಿನಗಳಲ್ಲಿ ಅವ್ರಿಗೆ ಕೆಲಸನೂ ಇರ್ತಿರ್ಲಿಲ್ಲ. ಇನ್ನೊಂದು ಕಡೆ ರೂಪಾಲಿ ಕುಟುಂಬ, ಶ್ರೀಮಂತರು, ಯಾವುದಕ್ಕೂ ಕಮ್ಮಿ ಇಲ್ದೆ ಹಬ್ಬ ಮಾಡೋರು. ಆದ್ರೆ ಇಷ್ಟೆಲ್ಲ ವ್ಯತ್ಯಾಸ ಇದ್ರೂ ಕೂಡ ನದಿಯ ದಡದಲ್ಲಿ ಒಂದು ಅನಿರೀಕ್ಷಿತ ಸ್ನೇಹ ಹುಟ್ಕೊಳ್ಳುತ್ತೆ. ದುಃಖದಲ್ಲಿದ್ದ ಮಾಯಾಳನ್ನ ರೂಪಾಲಿ ಭೇಟಿ ಮಾಡ್ತಾಳೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾರು ಬೇಕಾದ್ರೂ ಶ್ರೀಮಂತರಾಗ್ಬೋದು ಅಂತ ಅವಳು ಹೇಳೋ ಮಾತು ಇವರಿಬ್ಬರ ನಡುವೆ ಒಂದು ಸುಂದರವಾದ ಸ್ನೇಹಕ್ಕೆ ಕಾರಣವಾಗುತ್ತೆ. ಆದ್ರೆ ನೋಡಿ, ಈ ಹೊಸ ಸ್ನೇಹಕ್ಕೆ ಬೇಗನೆ ಒಂದು ದೊಡ್ಡ ಪರೀಕ್ಷೆ ಎದುರಾಗತ್ತೆ. ಮಾಯಾಗೆ ಸಿಕ್ಕಿದ ಒಂದು ಆತ್ಮೀಯ ಆಹ್ವಾನ ಅವಳ ಮನಸ್ಸಿಗೆ ನೋವು ಕೊಡೋ ತರಹದ ಸ್ವಾಗತವನ್ನ ಕೊಡುತ್ತೆ. ಸ್ನೇಹದ ನಿಜವಾದ ಪರೀಕ್ಷೆ ಶುರುವಾಗೋದೇ ಇಲ್ಲಿಂದ. ರೂಪಾಲಿ ದೀಪಾವಳಿಗೆ ಮನೆಗೆ ಬಾ ಅಂದಾಗ ಮಾಯಾಗೆ ಆಗೋ ಸಂತೋಷ ಅಷ್ಟಿಷ್ಟಲ್ಲ. ಆದ್ರೆ ಅವಳ ತಾಯಿ ರಾಮಾಗೆ ಎಲ್ಲೋ ಒಂದು ಕಡೆ ಆತಂಕ. ಶ್ರೀಮಂತರಿಗೆ ನಮ್ಮಂತಹ ಬಡವರು ಮನೆಗೆ ಬರೋದು ಇಷ್ಟ ಆಗಲ್ಲ ಅನ್ನೋ ಭಯ ಅವಳನ್ನು ಕಾಡ್ತಿತ್ತು. ಅಯ್ಯೋ, ರಾಮಳ ಭಯ ನಿಜವಾಗೇ ಬಿಡ್ತು. ಮಾಯಾ ರೂಪಾಲಿ ಮನೆಗೆ ಹೋದಾಗ ರೂಪಾಲಿ ತನ್ನೇ ಓಂ ತನ್ನ ಮಗಳಿಗೆ ಪಿಸುಗುಟ್ಟಿದ ಈ ಕಠಿಣ ಮಾತುಗಳು ಮಾಯಾಳ ಕಿವಿಗೆ ಬಿದ್ಬಿಡುತ್ತೆ. ಇದು ಕಥೆಯಲ್ಲೊಂದು ದೊಡ್ಡ ತಿರುವು. ಆ ಮಾತು ಕಿವಿಗೆ ಬಿದ್ದಿದ್ದೇ ತಡ ಮಾಯಾಳ ಎದೆಯೇ ಒಡೆದು ಹೋದಾಗಾಯ್ತು. ಕಣ್ಣಲ್ಲಿ ನೀರು ತುಂಬಿಕೊಂಡು ಅಮ್ಮ ಹೇಳಿದ್ದೇ ಸರಿಯಾಯ್ತಲ್ಲ ಅನ್ಕೊಂಡು ಸದ್ದೇ ಮಾಡದೆ ಅಲ್ಲಿಂದ ವಾಪಸ್ ನಡೀತಾಳೆ. ಆದರೆ ವಿಧಿ ಬೇರೆ ಏನೋ ಬರ್ದಿತ್ತು. ಮುಂದಿನ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವನ್ನೂ ಬದಲಾಯಿಸುವ ಒಂದು ಘಟನೆ ನಡೆಯುತ್ತೆ. ಕಥೆಗೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಮಾಯಾ ಆ ದುಃಖದಲ್ಲೇ ವಾಪಸ್ ಬರ್ತಿದ್ಲು. ಹೊರಗಡೆ ಪಟಾಕಿ ಸದ್ದು ಜೋರಾಗಿತ್ತು. ಆಗ ಯಾರೂ ಊಹಿಸದ ಒಂದು ಘಟನೆ ಹಠಾತ್ತನೆ ನಡೆದೋಗುತ್ತೆ. ಒಂದು ರಾಕೆಟ್, ಅದು ದಾರಿ ತಪ್ಪಿ ನೇರವಾಗಿ ರೂಪಾಲಿ ಕಡೆಗೆ ನುಗ್ಗಿ ಬರುತ್ತೆ. ಅದನ್ನ ನೋಡಿದ ಮಾಯಾ ತನ್ನ ನೋವೆಲ್ಲ ಮರ್ತು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಜೀವದ ಹಂಗು ತೊರೆದು ರೂಪಾಲಿನ ಕಾಪಾಡೋಕೆ ಓಡ್ತಾಳೆ. ರಾಕೆಟ್ ಸಡನ್ ಆಗಿ ಸ್ಫೋಟಗೊಳ್ಳುತ್ತೆ. ರೂಪಾಳಿನ ಕಾಪಾಡೋ ಆ ಧಾವಂತದಲ್ಲಿ ಮಾಯಾಗೆ ಸಣ್ಣಪುಟ್ಟ ಗಾಯಗಳಾಗುತ್ತೆ. ಆದ್ರೆ ರೂಪಾಲಿ ಸಂಪೂರ್ಣವಾಗಿ ಸೇಫ್ ಆಗಿರ್ತಾಳೆ. ಮಾಯಾಳ ನಿಸ್ವಾರ್ಥತೆ ಇಲ್ಲಿ ಎದ್ದು ಕಾಣುತ್ತೆ. ಮಾಯಾ ಮಾಡಿದ ಆ ಒಂದು ಧೈರ್ಯದ ಕೆಲಸ ಬರೀ ತನ್ನ ಗೆಳತಿಯ ಪ್ರಾಣವನ್ನಷ್ಟೇ ಉಳಿಸಿಲ್ಲ, ಅದು ಎರಡು ಕುಟುಂಬಗಳ ನಡುವೆ ಇದ್ದ ಅಂತರವನ್ನೂ ಕಡಿಮೆ ಮಾಡ್ತು. ಅವಳ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳೆಲ್ಲ ಮಾಯವಾಗಿ ಕಲ್ಲಾಗಿಂದ ಒಂದು ಹೃದಯ ಕರಗುತ್ತೆ. ತಾನು ಆಡಿದ ಕಠಿಣ ಮಾತುಗಳಿಗೆ ರೂಪಾಲಿ ತಂದೆ ಓಂಗೆ ವಿಪರೀತ ಪಶ್ಚಾತ್ತಾಪ ಆಗುತ್ತೆ. ಅವರು ನೇರವಾಗಿ ಮಾಯಾ ಹತ್ರ ಬಂದು ನನ್ನನ್ನು ಕ್ಷಮಿಸು ಮಗು ಅಂತ ಕೇಳ್ಕೊಳ್ತಾರೆ. ಇದು ನಿಜವಾದ ಬದಲಾವಣೆಯ ಕ್ಷಣ ಅಲ್ವಾ? ನೋಡಿ, ಒಂದು ಒಳ್ಳೆ ಕೆಲ್ಸಕ್ಕೆ ಎಂಥ ಅದ್ಭುತವಾದ ಪ್ರತಿಫಲ ಸಿಕ್ತು ಅಂತ. ಓಂ ಮಾಯಾಗೆ ಬರೀ ಹೊಸ ಬಟ್ಟೆ, ಸ್ವೀಟ್ಸ್ ಕೊಟ್ಟಿದ್ದಲ್ಲ, ಅವಳ ಅಪ್ಪ ಅಮ್ಮನಿಗೆ ತನ್ನ ಫ್ಯಾಕ್ಟ್ರಿಯಲ್ಲೇ ಒಳ್ಳೆ ಸಂಬಳದ ಕೆಲ್ಸನೂ ಕೊಡ್ತಾರೆ. ಅಷ್ಟೇ ಅಲ್ಲ, ಎಲ್ಲರೂ ಒಟ್ಟಿಗೆ ದೀಪಾವಳಿ ಮಾಡೋಣ ಅಂತ ಪ್ರೀತಿಯಿಂದ ಮನೆಗೆ ಕರೀತಾರೆ. ಆ ದೀಪಾವಳಿ ನಿಜವಾಗ್ಲೂ ಮಾಯಾಪಾಲಿಗೆ ಮೊದಲ ಬಾರಿಗೆ ನಿಜವಾದ ದೀಪಾವಳಿಯೇ ಆಗಿತ್ತು. ಅವಳ ಮನೆ ಸಿಹಿ, ಉಡುಗೊರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂತೋಷದಿಂದ ತುಂಬಿ ಹೋಗಿತ್ತು. ಬೇರೆ ಬೇರೆ ಆಗಿದ್ದ ಎರಡು ಕುಟುಂಬಗಳು ಒಂದಾಗಿ ಹಬ್ಬ ಮಾಡಿದ್ವು. ಆದರೆ ಈ ಕಥೆಯ ನಿಜವಾದ ಪ್ರತಿಫಲ ಬರೀ ಬಟ್ಟೆ, ಸಿಹಿ ಅಥವಾ ಕೆಲಸ ಅಷ್ಟೇನಾ? ಖಂಡಿತ ಅಲ್ಲ. ಇದಕ್ಕಿಂತ ದೊಡ್ಡದಾದ ಒಂದು ಪಾಠ ಇದರಲ್ಲಿದೆ. ಹೌದು, ಇಲ್ಲಿದೆ ಈ ಕಥೆಯ ಆತ್ಮ. ನಾವು ಪ್ರಾಮಾಣಿಕವಾಗಿ ಒಳ್ಳೆ ಮೌಲ್ಯಗಳನ್ನ ಇಟ್ಕೊಂಡು ಬದುಕಿದ್ರೆ ವಿಧಿ ನಮಗೆ ಖಂಡಿತವಾಗಿಯೂ ಒಳ್ಳೆಯದನ್ನೇ ಮಾಡುತ್ತೆ. ಬಹುಶಃ ಇವತ್ತೇ ಆಗದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿನ ನಮ್ಮ ಒಳ್ಳೆಯತನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ.
ನಿಜವಾದ ಸಂಪತ್ತು ಅಂದ್ರೆ ಏನು? ನಾವು ಕೂಡಿಡೋ ಹಣ, ಆಸ್ತಿನ, ಅಥವಾ ದಯೆ, ಧೈರ್ಯ, ಕರುಣೆ ಈ ಥರದ ಗುಣಗಳ? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಈ ಕಥೆನ ನೆನ್ಪಲ್ಲಿ ಇಟ್ಕೊಳ್ಳೋಣ.